ಬೆಟ್ಟಕ್ಕೆ ಸ್ವಲ್ಪ ವಾಯ್ಸ್ ಕೋಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮಾಡ್ಕೊಂಡ್ಬಂದು ತಗೊಂಡು ಇವಾಗ ಪವರ್ ಬ್ಯಾಂಕ್ ತಗೋತಿದ್ದಾಳೆ. ಇವ್ರಪ್ಪ ಇವರು ನೋಡಿ ಗೈಸ್, ಸೈಕ್ ಹಿಂದೆ ನೋಡಿ ದೇವ್ರಿದೆ, ಇವ್ರ ದೇವ್ರ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ತುಂಬ ದಿವಸ ಆದಮೇಲೆ ಮತ್ತೆ ಕಂಬ್ಯಾಕ್ ಆಗಿರ್ತೀವಿ. ಸೊ ನಾವು ಬಂದಿರೋದು ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಸ್ವಲ್ಪ ವಾಯ್ಸ್ ಕೋಡು ಸಾಂಗ್ ಇರೋದ್ರಿಂದ ಕೇಳ್ಸೋಕ್ಕಾಗಲ್ಲ. ಸೊ ನನ್ನ ಫ್ರೆಂಡು ತೆಗಿಲ್ಲ. ಸೊ ಆಲ್ರೆಡಿ ನಾವು ತಾಳ್ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಹಾಯ್ ಗೈಸ್, ಅನುಷ್ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಅವ್ರಿಗೆ ಸಪೋರ್ಟ್ ಮಾಡಿ. ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಬೇಕು. ಮನೆಯಿಂದ ಬರೋ ವೀಡಿಯೋ ಮಾಡೋಕ್ಕಾಗಿದೆ. ಸೊ ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಪಾದಯಾತ್ರೆ ಮಾಡ್ಕೊಂಡ್ಬಂದು ರೆಸ್ಟ್ ಮಾಡ್ತಿರೋರು. ಸೊ ನಾವು ಇವಾಗ ಸ್ಟಾರ್ಟ್ ಮಾಡಬೇಕು ಪಾದಯಾತ್ರೆ. ಆಲ್ಮೋಸ್ಟ್ ಇವರೆಲ್ಲ 3-4 ಡೇಸು ನಡೆದಿರೋರು. ಸೊ ನಾವು ಇವಾಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮ್ ಇವಾಗ 1:30 ಆಗಿದೆ. ಇನ್ನೊಂದು 1 ಅವರಲ್ಲಿ ಸ್ಟಾರ್ಟ್ ಮಾಡ್ತೀರಿ ಜರ್ನಿನ. ಪಾದಯಾತ್ರೆ ಮಾಡೋರಿಗೆ ಫ್ರೀ ಊಟ ಕೊಡ್ತಾರೆ ಗೈಸ್. ಇಡ್ಲಿ ಮತ್ತು ಲಡ್ಡು. ತಂಗಿ ಫುಲ್ ಬ್ಯಾಟಿಂಗು ಹೊಟ್ಟೆ ಇದೆ ಗೈಸ್. ಅದಕ್ಕೆ ಇವಾಗ ನಡ್ಕೊಂಡು ಹೋಗ್ಬೇಕು ಅಂತ ಸ್ವಲ್ಪ ಒಂದು ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ. ತಗೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಜರ್ನಿ. ಸಾರಿ ಆಂಟಿ, ಆಲ್ರೆಡಿ ಇವ್ರು ರೆಡಿ ಆಗಿದ್ದಾರೆ ಗೈಸ್ ಹೋಗೋದಕ್ಕೆ. ಈಗ ಪವರ್ ಬ್ಯಾಂಕ್ ತೊಗೊತಿದ್ದಾಳೆ ಗೈಸ್. ಅವಳ ಫೋನ್ ಆಲ್ರೆಡಿ ಸ್ವಿಚ್ ಆಫ್ ಆಗಿದೆ. ಐಫೋನ್ ಅವಳದು ಐಫೋನ್ಗೆ ಅವಳು ಪವರ್ ಬ್ಯಾಂಕ್ ಸಿಕ್ಕಿಲ್ಲ ಗೈಸ್. ಫುಲ್ ಬೇಜಾರಾಗ್ಬಿಟ್ಟಿದ್ದಾಳೆ. ನಿಮ್ದೇ ಕಂಡು ಬಿದ್ಬಿಡೈತೆ. ಪವರ್ ಬ್ಯಾಂಕ್ ತಗೊಂಡು ಹೋಗಿದ್ರಿ ಬಾಯ್ಸ್. ಅವ್ರು ಸಿಪಿನ್ ಕೊಡೋಣ, ಮಾಮೂಲಿ ಪಿನ್ ಕೊಟ್ಟು ಸಾಯಿಸ್ತಾರೆ ಬಾಯ್ಸ್. ಅವ್ರು ಸಿಪಿನ್ ಅಂತಾನೆ ಏನೋ ಗೊತ್ತಿಲ್ಲ ಗೈಸ್. ಅವ್ರಿಗೆ ಮಾಮೂಲಿ ಪಿನ್ ಕೊಡ್ತಾರೆ. ನೋಡಿ ನಾಗಾರ್ ಕೂತಿದ್ದಾರೆ ಇಲ್ಲಿ. ಮೂತಿ ನೋಡ್ಕೊಳ್ಳಿ ಬೇಗ. ನೋಡಿ 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 ಫ್ರೆಂಡ್ಸ್, ಇವರು ಗರ್ಲ್ ಫ್ರೆಂಡ್, ಇವ್ರ ಫ್ರೆಂಡ್, ಇವರು ನಾನು, ಇವ್ರಪ್ಪ ಇವರು ನೋಡಿ ಗೈಸ್. ಸೈಕ್ ಹಿಂದೆ ನೋಡಿ ದೇವ್ರಿದೆ, ಇವ್ರ ದೇವ್ರ ಹತ್ರ ಕುತ್ಕೊಂಡು ಚಪ್ಪಲಿ ಹಾಕೊಂಡು ಕೂತಿದ್ದಾರೆ ನೋಡಿ ಗೈಸ್. ಆಲ್ಮೋಸ್ಟ್ ಅರ್ಧ ದಾರಿಗೆ ಬಂದಿದ್ದೀರಿ. ಕತ್ಲಿದ್ದು ಇರೋ ಕಾರಣ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಓಹ್, ಫೈನಲಾಗಿ ಹೀಗಿದೆ ನೋಡಿ. ಗಾಡ್, ಇಷ್ಟು ಮೇಲೆ ಬಂದಿದ್ದೀರಿ. ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ವಾ, ನಡೆದಿದ್ದಕ್ಕೂ ಸಾರ್ಥಕ ಆಯ್ತು ಅನಿಸ್ತಿದೆ ನನಗೆ ಇವಾಗ. ನೋಡಿಲಿ, ನಿಧಾನ ನೋಡಿಲಿ ಬಂಗಾರಿ, ಹಿಂದೆ ನೋಡಿಲಿ. ಸುಸ್ತಾಗಿಲ್ಲ ನಿನ್ಗೆ? ನಡಿ. ಆಲ್ಮೋಸ್ಟ್ ಬಂದಿದ್ದೀವಿ ಗೈಸ್. ಆಲ್ರೆಡಿ ಸಂಗೀತ ಅದು ವಿಕೆಟ್ ಉದ್ರಿದೆ, ಅವಳ ಕೈಲಿ ಆಗ್ತಾ ಇಲ್ಲ. ಆದ್ರೂ ಹಿಡಿತಾಳೆ ಪಾಪ, ಅಡ್ಜಸ್ಟ್ ಮಾಡ್ಕೊಂಡು. ಆಲ್ಮೋಸ್ಟ್ ಇಷ್ಟು. ಇವಾಗ ಮಲ್ಕೊಂಡ್ರೆ ಹೋಗಿ 3 ದಿನವರೆಗೂ ಎದ್ದೇಳಕ್ಕಾಗಲ್ಲ. ಕಾಲು ನೋವು. ಅಂದರೆ ಸ್ಟಾರ್ಟಿಂಗು 1-2 ಬೆಟ್ಟ ರಿಸ್ಕ್ ಆಗಿತ್ತು. ಆಮೇಲೆ ಓಕೆ ಚೆನ್ನಾಗಿ